ಇನ್ನು ರಾಜ್ಯ ಸರ್ಕಾರ ಈ ಹಿಂದೂ ಮುಖಂಡರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಬಿಜೆಪಿ ಮೇಲಿಂದ ಮೇಲೆ ಮಾಡ್ತಾ ಇದೆ. ಶ್ರೀಕಾಂತ್ ಶೆಟ್ಟಿ ಬಾಗಲಕೋಟೆಗೆ 3 ತಿಂಗಳು ಬ್ಯಾನ್. ಅವರು ಈಗ ಸದ್ಯಕ್ಕೆ ನಾವು ಹಿಂದೂ ಭಾಷಣಕಾರರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭಾಷಣ ವಿಷಯಾಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರದು ಅಂತ ಅವ್ರು ಹೇಳ್ತಿರೋದು. ಸಮಾಜದ ಕೋಮು ಸೌಹಾರ್ದತೆಯನ್ನು ಕೆಡಿಸಬಾರದು, ವಿಷಬೀಜ ಬಿತ್ತುವವರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅಂತ ಉಡುಪಿಯಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಯಾವ ವಾಗ್ಮಿಗಳನ್ನಾಗಲಿ ಯಾವ ಭಾಷಣಕಾರನನ್ನಾಗಲಿ ನಾವು ಟಾರ್ಗೆಟ್ ಮಾಡೋದಿಲ್ಲ. ಭಾಷಣ ವಿಷಯ ಆಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರ್ದು, ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸಬಾರ್ದು, ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಬಾಗಲಕೋಟೆ ಜಿಲ್ಲೆಗೆ 3 ತಿಂಗಳು ನಿರ್ಬಂಧ ಆಗಿದೆ ಅಂತ ಉಡುಪಿಯ ಶ್ರೀಕಾಂತ್ ಅವರು ಹಿಂದೂ ಜಾಗರಣ ವೇದಿಕೆಯವರು ನೋಡಿ, ಅವರು ಮಾಡಿದಂಥ ಹಿಂದಿನ ಭಾಷಣಗಳನ್ನು ತೆಗೆದು ನೋಡಿದಾಗ ತಮಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಮಾಡಿದಂಥ 3 ತಿಂಗಳಲ್ಲಿ ಮಾಡಿದಂಥ ಅವ್ರ ಭಾಷಣಗಳನ್ನ ನೋಡಿ ಆಮೇಲೆ ನೀವೇ ನನಗೆ ಉತ್ತರ ಕೊಡ್ತೀರಾ. ಸೊ ಯಾರ್ಯಾರು ಈ ಥರ ಕೋಮು ಪ್ರಚೋದನೆಯ ವಿಷಬೀಜವನ್ನು ಬಿತ್ತುತ್ತಾರೆ ಅಂಥವ್ರಿಗೆ ನಾವು ಕಾನೂನಾತ್ಮಕವಾಗಿ ಕ್ರಮ ತಗೋತೀವಿ ಅಂತ ಶ್ರೀಕಾಂತ್ ಶೆಟ್ಟಿ ವಿಚಾರದಲ್ಲಿ ಮತ್ತು ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಾವು ತಗೊಂಡಂತಹ ನಿರ್ಧಾರ, ಪೊಲೀಸ್ ಇಲಾಖೆ ತಗೊಂಡಂತಹ ನಿರ್ಧಾರ ಸರಿ ಇದೆ ಅಂತಕ್ಕಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಶ್ರೀಕಾಂತ್ ಶೆಟ್ಟಿ ಇವರು ಇತ್ತೀಚೆಗೆ ಅವ್ರು ಮಾಡಿದಂತಹ ಭಾಷಣಗಳು ಕೋಮು ಪ್ರಚೋದನೆಯನ್ನು ಉಂಟು ಮಾಡ್ತಾ ಇತ್ತು, ಹಾಗಾಗಿ ಅವರಿಗೆ ಬಾಗಲಕೋಟೆಗೆ 3 ತಿಂಗಳು ಅವ್ರನ್ನ ಬ್ಯಾನ್ ಮಾಡಿದ್ದಾರೆ ಅನ್ನೋದು ಅವರ ಸಮರ್ಥನೆ. ಹಾಗಂತ ನಾವು ಹಿಂದೂ ಭಾಷಣಕಾರರನ್ನು, ಹಿಂದೂ ಪರ ಭಾಷಣಕಾರರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ.